ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣಾ ಅಧಿಸೂಚನೆ ಹೊರಡಿಸಲಾಗಿದ್ದು, ಚುನಾವಣೆ ಅಧಿಕಾರಿ ಜಗನ್ನಾಥ್ ರವರು ಶುಕ್ರವಾರದಿಂದ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಸಹಾಯಕ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಪತ್ರ ಮಾತ್ರ ತೋರಿಸ್ತಾ ಇದೀವಿ. ಯಾವುದೇ ವಿಧವಾದ ಆಗ್ತಿಲ್ಲ. ಯಾವಾಗ ಹಾಕೋದು? ಚುನಾವಣೆ ಮೇಲೆ ಹಾಕ್ತೀರಾ? ಇಲ್ಲ, ಇವತ್ತಿನ ಅರ್ಧ ಗಂಟೆ ಒಳಗೆ ರೆಡಿ ಮಾಡಕ್ಕೆ ಹೇಳಿದ್ದೀನಿ. ಚುನಾವಣೆ ಪ್ರಕ್ರಿಯೆ ಯಾವತ್ತಿಂದ ಶುರುವಾಯಿತು? ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಪ್ರಾರಂಭ ಆಗಿದೆ. ಇವತ್ತಿಂದ ಹೌದು, ನಾಮಪತ್ರ ತಗೊಳ್ಳೋದಕ್ಕೆ ಇವತ್ತು ಅವಕಾಶ. ಇವತ್ತು ಮತ್ತೆ ನಾಳೆ 2 ದಿನ ನಾಮಪತ್ರ ಹಾಕೋದಕ್ಕೆ ಅವಕಾಶ ಇದೆ. 2 ದಿನ ಅಷ್ಟೇನಾ? ಚುನಾವಣಾ 11/4/2026ರಿಂದ 19/4/2026ರವರೆಗೆ ಚುನಾವಣೆ ನಡೆಯುತ್ತೆ. ಆ ಚುನಾವಣಾ ಅವಧಿ ಅದು. ಇದಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಇಲ್ಲಿದೆ. ನಾಮಪತ್ರ ಸಲ್ಲಿಕೆ ಪ್ರಾರಂಭ 11/4/2026 ಬೆಳಗ್ಗೆ 11ರಿಂದ ಸಂಜೆ 6ರವರೆಗೆ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 12/4/2026 ಬೆಳಗ್ಗೆ 11ರಿಂದ ಸಂಜೆ 6ರವರೆಗೆ. ಯಾವ ಆಧಾರದ ಮೇಲೆ ಕೇವಲ 2 ದಿನಗಳ ಕಾಲ ಸುಮಾರು 15ಕ್ಕೂ ಹೆಚ್ಚು ಜನ ಶಿಕ್ಷಕರನ್ನು ಚುನಾವಣಾ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರುವುದು ಕಾನೂನುಬದ್ಧವಾಗಿ ಚುನಾವಣೆ ನಡೆಸದೆ 1 ದಿನಕ್ಕೆ ಚುನಾವಣಾಧಿಕಾರಿ ನೇಮಕ ಮಾಡಿ 2 ದಿನದಲ್ಲಿ ನಾಮಪತ್ರ ಸಲ್ಲಿಕೆಗೆ ಅವಕಾಶ ನೀಡಿ ಅವಿರೋಧವಾಗಿ ಆಯ್ಕೆ ಆಗಬೇಕೆಂಬ ದುರುದ್ದೇಶದಿಂದ ಅನ್ಯ ಮಾರ್ಗದಿಂದ ಅಕ್ರಮ ಚುನಾವಣೆ ನಡೆಸುತ್ತಿದ್ದಾರೆ ಎಂದು ಸಿಜೆ ಕುಮಾರ್ ಮತ್ತು ತಂಡದ ಶಿಕ್ಷಕರು ಚುನಾವಣಾ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ನಾಗಮಂಗಲ ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಯಾವುದೇ ಚುನಾವಣೆಗಳು ಬಂದರೂ ರಾಜಕೀಯ ಮಿಶ್ರಿತ ಇರುತ್ತದೆ ಎಂಬುದಕ್ಕೆ ಪ್ರಸ್ತುತ ನಡೆಯುತ್ತಿರುವ ಶಿಕ್ಷಕರ ಚುನಾವಣೆ ಪ್ರಕ್ರಿಯೆ ಜಟಾಪಟಿ ಬೀದಿಗೆ ಬಂದು ನಿಂತಿದೆ. ಸಿಜೆ ಕುಮಾರ ಮತ್ತು ತಂಡದ ಶಿಕ್ಷಕರು ಆರೋಪ ಮಾಡುವಂತೆ ನಾವುಗಳು ಗೆದ್ದರೆ ಗುರುಭವನದ ಅಕ್ರಮ ಮತ್ತು ಕೋಟಿ ಕೋಟಿ ಅವ್ಯವಹಾರ ಅಕ್ರಮ ಬಯಲಿಗೆ ಬರುತ್ತದೆ. ಸರ್ಕಾರದ ಆಸ್ತಿಯಾದ ಗುರುಭವನವನ್ನು ಅಕ್ರಮವಾಗಿ ಕೆಡವಿ ಹೊಸ ಕಟ್ಟಡವನ್ನು ಕಳ್ಳ ಮಾರ್ಗದಿಂದ ಕಟ್ಟಿದ್ದಾರೆ. 15ಕ್ಕೂ ಹೆಚ್ಚು ಜನ ಶಿಕ್ಷಕರನ್ನು ಚುನಾವಣೆಗೆ ಸ್ಪರ್ಧಿಸದಂತೆ ಮತದಾರ ಪಟ್ಟಿಯಿಂದ ಕಿತ್ತಾಕಿದ್ದಾರೆ. ಒಂದೇ ದಿನದಲ್ಲಿ ಚುನಾವಣಾಧಿಕಾರಿ ನೇಮಕ ಮಾಡಿ ನಾಮಪತ್ರ ಸಲ್ಲಿಸಲು 2 ದಿನ ಮಾತ್ರ ಅವಕಾಶ ನೀಡಲಾಗಿದೆ. ಈ ಅಕ್ರಮ ಚುನಾವಣೆಯ ವಿರುದ್ಧ ನ್ಯಾಯಾಲಯದಲ್ಲಿ ದೂರು ದಾಖಲಿಸುತ್ತೇವೆ. ಇವರು ಮಾಡಿರುವ ಪ್ರತಿಯೊಂದು ಅಕ್ರಮಕ್ಕೆ ಎಲ್ಲರೂ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಕಾನೂನು ಕರ್ತವ್ಯ ಲೋಪ ಮಾಡಿದ್ರ ಬಗ್ಗೆ ಈಗ ಪ್ರೆಸಿಡೆಂಟ್ ಹೇಳಿಕೆಯೂ ಕೊಟ್ಟಿದ್ವಿ, ದಾಖಲೆನೂ ಇದೆ, ಯಾವುದೂ ನೋಟಿಸ್ ಕೊಡುವ ಆಗಿಲ್ಲ. ನೀವು ಇವತ್ತು ಆದೇಶ ಕೊಟ್ಟು ನಾಳೆಗೆಲ್ಲ ಹಾಕು ಅಂತ ಹೇಳೋದು ಅದು ಉತ್ತರ ಸರಿಯಲ್ಲ. ಹಾಗಾಗಿ ನಿಮ್ಮ ವಿರುದ್ಧ ನಾವು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಚುನಾವಣಾಧಿಕಾರಿಗಳಿಗೆ, ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಡಬೇಕಾದ ಕರ್ತವ್ಯ ಕೊಡ್ತೀವಿ. ಆಫೀಸ್ ಕಚೇರಿ ಓಪನ್ ಮಾಡಿ ನೋಟಿಸ್ ಫಲಕನ ಹಾಕಿ ಎಲ್ಲವನ್ನು ಪ್ರಕ್ರಿಯೆಯನ್ನು ಮುಗಿಸ್ಬೇಕಾಗಿತ್ತು. ನೀವು ಮುಗಿಸ್ದೆ ಇವತ್ತು ಆದೇಶ ಕೊಟ್ಟರೆ ಇವತ್ತು ಕೊಟ್ಟಿದ್ದೀನಿ ನಾಳಿಗೆ ಲಾಸ್ಟು ಅಂತ ಹೇಳೋದು ಇದು ಚುನಾವಣಾಧಿಕಾರಿಗಳ ಕರ್ತವ್ಯ ಅಲ್ಲ. ಇದು ಹೇಳಿಕೆ ಸರಿ ಇಲ್ಲ. ಹಾಗಾಗಿ ಇದೆಲ್ಲ ಕಾನೂನು ಬಾಹಿರವಾಗಿ ನಡೀತಾ ಇರೋದ್ರಿಂದ ಇದು ಮುಂದೆ ಕಾನೂನು ಹೋರಾಟ ಮಾಡಬೇಕಾಗ್ತದೆ. ನಿಮ್ಮ ವಿರುದ್ಧ ನಾವು ದೂರು ಕೊಡಬೇಕಾಗ್ತದೆ. ಗೊತ್ತಿರುತ್ತೆ ಈ ಕರ್ತವ್ಯನ ಲೋಪ ಮಾಡಿರೋದ್ರಿಂದ, ಕರ್ತವ್ಯನ ಅಡ್ಡಿಪಡಿಸಿರೋದ್ರಿಂದ, ಕರ್ತವ್ಯನ ಮರೆಮಾಚಿರೋದ್ರಿಂದ ಇವ್ರ ಮೇಲೆ ಎಲ್ಲ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಕ್ಕೆ ಒಂದು ಸಾರ್ವಜನಿಕರಿಗೆ ಹಕ್ಕಿದೆ. ಹಾಗಾಗಿ ಚುನಾವಣೆ ನಡೀತಾ ಇದೆ, ಕಳ್ಳ ಮಾರ್ಗದಿಂದ ಚುನಾವಣೆ ನಡೀತಾ ಇದೆ. ಮೋಸ, ದಗ, ವಂಚನೆ, ಪ್ರಜಾಪ್ರಭುತ್ವ ಕಗ್ಗೋಲೆ ಪಟ್ಟಿ ನಮ್ಗೆ ಕೊಡ್ತಾ ಇದ್ದೀರಿ. ನಾವು ಪ್ರತಿ ಪೇಜ್ಗೂ ಸರ್ಟಿಫೈ ಮಾಡ್ಬಿಡಿ ಅಂತ ಕೇಳ್ತಾ ಇದ್ದೀವಿ. ಅದೇ ಪೇಜು ಮಾಡ್ಕೊಡಿ, ನಾವು ಕೊಟ್ಟಿರೋದು ಕಾಗಬೇಕು. ಮಾಡ್ಕೊಡಕ್ಕಾಗಲ್ಲ. ಅರ್ಥ ಏನು? ಇನ್ನ ಚುನಾವಣಾಧಿಕಾರಿ ಯಾಕೆ ಬಂದಿದ್ಯಾ ನೀವು? ಚುನಾವಣಾಧಿಕಾರಿ ಕೆಲಸ ಮಾಡಿ, ನೀವು ಏಜೆಂಟ್ ಕೆಲಸ ಮಾಡ್ಬಿಡಿ. ನೀವು ಸರಿ ಗೊತ್ತ ಆಯ್ತು ಮಾಡಿ ಸರ್ಟಿಫೈ ಎಲ್ಲಿ ಮಾಡಿದಾರೆ ಈಗ ಪ್ರತಿ ಪೇಜ್ಗೂ ನೀವು ಸರ್ಟಿಫೈ ಮಾಡ್ಕೊಡಕ್ಕಾಗಲ್ವಾ? ಚುನಾವಣಾಧಿಕಾರಿ ಸರ್ಟಿಫೈ ಮಾಡ್ಕೊಡಕ್ಕಾಗಲ್ವಾ? ಆಗುತ್ತಾ ಆಗಲ್ವಾ? ಅವ್ರು ಎಲ್ಲಿ ಮಾಡೋರು ಅಂದ್ರೆ ಅದೇ ಲೆಕ್ಕನ. ಅವರೇ ಸುಪ್ರೀಮಾ, ಅಲ್ಲಿಂದ ಬಂದಿರೋದು ಸುಪ್ರೀಂ. ಯಾವುದು ಚುನಾವಣಾಧಿಕಾರಿಗಳು ಪೇಜ್ ಮಾತ್ರ ಲೆಕ್ಕ ನಿಮಗೆ. ಚುನಾವಣಾಧಿಕಾರಿಗೆ ಒಳಗಿರೋರೆಲ್ಲ ಲೆಕ್ಕಕ್ಕಿಲ್ಲ. ಕೃಷ್ಣಮೂರ್ತಿ ಮಾತನಾಡಿ, ಪ್ರತಿ ತಿಂಗಳು ನನ್ನ ವೇತನದಲ್ಲಿ 200 ರೂಪಾಯಿಗಳನ್ನು ಸಂಘಕ್ಕಾಗಿ ಕಡಿತ ಮಾಡಿಕೊಳ್ಳುತ್ತಿದ್ದಾರೆ. ದುರುದ್ದೇಶದಿಂದ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆ ಎಂದು ಹೆದರಿ ಅಂಗವಿಕಲನಾದ ನನ್ನ ಮತದಾನದ ಹಕ್ಕನ್ನು ಕಸಿದುಕೊಂಡಿದ್ದಾರೆಂದು ಆರೋಪ ಮಾಡಿದರು. ಅಂಗವಿಕಲ ಶಿಕ್ಷಕನನ್ನು ನಾನು ಯಾವುದೇ ಲೋಪದೋಷಗಳನ್ನು ಮಾಡದೇ ಇದ್ದರೂ ಸಹ ಅತಿಕ್ರಮವಾಗಿ ಇವರು ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ ಪಿ ಕೆ ಕೃಷ್ಣಮೂರ್ತಿಯನ್ನು ಮತದಾರರ ಪಟ್ಟಿಯಿಂದ ಯಾಕೆ ತೆಗೆದವರೆನ್ನ ಒಂದು ಪ್ರಶ್ನೆಯನ್ನು ನಾನು ಹಾಕ್ತೀನಿ.
ನಾನು ಚುನಾವಣೆ ನಿಲ್ಲಕ್ಕೆ ಅರ್ಹತೆಯನ್ನು ನಾನು ಹೊಂದಿದ್ದೇನೆ. ಆಮೇಲೆ ಇದು ಇದು ನಮ್ಮ ಸದಸ್ಯತ್ವದ ಹಣವನ್ನು ನನ್ನ ವೇತನದಲ್ಲಿ ಕಟಾವು ಮಾಡಿದ್ದೀವಿ 200 ರೂಪಾಯಿ ಹಣವನ್ನು. ನನ್ನನ್ನು ಉದ್ದೇಶಪೂರ್ವಕವಾಗಿ ಇವ್ರು ತೆಗೆದವ್ರೆ ಅಂದರೆ ಇವ್ರಿಗೆ ರಾಜಕೀಯ ದುರ್ದೃಷ್ಟಿಯಿಂದ ನನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ನನ್ನ ಮೇಲೆ ಅವ್ರಿಗೆ ತುಂಬ ಭಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತಪಡಿಸ್ತೀನಿ. ಸಿ.ಜೆ. ಕುಮಾರ ತಂಡ ನಿಂತ್ಕೋತದೆ, ಗೆಲ್ತದೆ. ಮತ್ತೆ ಇನ್ನೇನು ಹೇಳಿದೆ? ನಿಮಗೆ ನೋಟಿಸ್ ಕೊಟ್ಟಿಲ್ವಾ? ಏನು ಮಾಡಿಲ್ಲ? ಏನು ಕೊಟ್ಟಿಲ್ವಲ್ಲ, ಇಲ್ಲೇ ನೋಟಿಸ್ ಬೋರ್ಡ್ಗೆ ಹಾಕಿಲ್ವಲ್ಲ ಅಣ್ಣ. ಅಣ್ಣ ಅವ್ರು ಏನೇ ಮಾಡ್ಬೇಕಾದ್ರೆ ನೋಟಿಸ್ ಬೋರ್ಡ್ಗೆ ಹಾಕ್ಬೇಕಿತ್ತು, ಅಲ್ಲೇ ಹಾಕಿಲ್ವಲ್ಲ, ಅಲ್ಲೇ ಅಕ್ರಮ ಅದು. ಸುಮಾರು ಒಂದು 15 ಜನ ಅಂತ ಅನ್ಕೊಂಡಿದ್ದೀನಿ, ಅಲ್ಲಿ ಸ್ಪಷ್ಟತೆ ಇಲ್ಲ. ಹೌದು, ನಾವು ಕಾನೂನು ಹೋರಾಟ ಮಾಡ್ತೀವಿ, ಇದು ಖಚಿತ. ಕಳ್ಳ ಮಾರ್ಗದಿಂದ ಚುನಾವಣೆ ನಡೆಸಿ ಕಳ್ಳ ಬಿಲ್ಡಿಂಗಲ್ಲಿ ಆಫೀಸ್ ಓಪನ್ ಮಾಡಿಕೊಂಡು ಚುನಾವಣೆ ಅಧಿಕಾರಿ ತಮ್ಮ ಬೇಕಾದವ್ರು ಮಾಡಿಕೊಂಡು ಅವರು ಉಡಾಪೆ ಉತ್ತರನ ನಿಮ್ಮ ಪ್ರಶ್ನೆಗೆ ನಮ್ಮ ಸಮ್ಮುಖದಲ್ಲಿ ಕೊಟ್ಟಿದ್ದಾರೆ. ಅದೆಷ್ಟು ಸಮಂಜಸ ಅಂತ ನಮ್ಮ ಶಿಕ್ಷಕರಲ್ಲಿ ಗೊತ್ತಾಗುತ್ತೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.